ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಭಾರತಕ್ಕೆ ಲಾಭದಾಯಕ ಆಗಲಿದೆಯಾ? ಈ ಒಪ್ಪಂದದಿಂದ ಭಾರತಕ್ಕಾಗುವ ಲಾಭ ಏನು? ಟ್ರಂಪ್ ಟ್ಯಾರಿಫ್ ಬೆದರಿಕೆಗೆ ಬೇರೆ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ತಾ ಇದೆಯಾ ಭಾರತ? ಸ್ನೇಹಿತರೆ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಅಂತಿಮಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟಫರ್ ಲುಕ್ಸನ್ ಅವರ ಮಾತುಕತೆಯ ನಂತರ ಈ ಒಪ್ಪಂದವನ್ನ ಅಂತಿಮಗೊಳಿಸಲಾಗಿದೆ. ಇದು ಭಾರತಕ್ಕೆ ಭರ್ಪೂರವಾದಂತಹ ಲಾಭದಾಯಕವಾಗಿರಲಿದೆ ಎಂದು ಆರ್ಥಿಕ ತಜ್ಞರು ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಈ ಒಪ್ಪಂದ 2026ರಿಂದ ಜಾರಿಗೆ ಬರಲಿದೆ. ಹಾಗಾದ್ರೆ ಭಾರತ ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಭಾರತಕ್ಕೆ ಆಗುವ ಲಾಭ ಏನು ಅನ್ನೋದನ್ನ ಈಗ ನೋಡೋಣ. ನ್ಯೂಜಿಲೆಂಡ್ ದೇಶಕ್ಕೆ ರಫ್ತಾಗುವ 100% ಭಾರತೀಯ ಸರಕುಗಳಿಗೆ ಇನ್ನು ಮುಂದೆ ಶೂನ್ಯ ಸುಂಕ. ಭಾರತದಿಂದ ಯಥೇಚ್ಛವಾಗಿ ಉತ್ಪಾದನೆಯಾಗುವ ಜವಳಿ, ಔಷಧ, ಚರ್ಮದ ವಸ್ತುಗಳು, ಇಂಜಿನಿಯರಿಂಗ್ ಸರಕುಗಳು ಮತ್ತು ಕೃಷಿ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ ದೇಶಕ್ಕೆ ಮುಕ್ತವಾಗಿ ರಫ್ತು ಮಾಡಬಹುದು. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ ಬರೋಬ್ಬರಿ $20 ಬಿಲಿಯನ್ ಹೂಡಿಕೆ ಮಾಡಲು ನ್ಯೂಜಿಲೆಂಡ್ಗೆ ಅವಕಾಶ. ಪದವಿ ಮುಗಿಸಿದ ಭಾರತೀಯ ವಿದ್ಯಾರ್ಥಿಗಳಿಗೆ ನ್ಯೂಜಿಲೆಂಡ್ನಲ್ಲಿ ಕೆಲಸ ಮಾಡಲು 3 ರಿಂದ 4 ವರ್ಷಗಳ ವೀಸಾ ಅವಕಾಶ. ಓದುತ್ತಾ ಇರುವಾಗಲೇ ವಾರಕ್ಕೆ 20 ಗಂಟೆ ಕೆಲಸ ಮಾಡುವ ಹಕ್ಕನ್ನ ಭಾರತೀಯ ವಿದ್ಯಾರ್ಥಿಗಳು ಪಡೆಯಲಿದ್ದಾರೆ. IT, ಯೋಗ ಶಿಕ್ಷಕರು, ಆಯುಷ್ ವೈದ್ಯರು, ಬಾಣಸಿಗರು ಸೇರಿದ ಹಾಗೆ 5,000 ಕೌಶಲ್ಯಯುತ ಭಾರತೀಯ ವೃತ್ತಿಪರರಿಗೆ 3 ವರ್ಷಗಳ ತಾತ್ಕಾಲಿಕ ಉದ್ಯೋಗ ವೀಸಾ. ಹಾಲು, ಸಕ್ಕರೆ, ಕಾಫಿ ಮತ್ತು ಮಸಾಲೆ ಪದಾರ್ಥಗಳಂತಹ ಸೂಕ್ಷ್ಮ ವಲಯಗಳು ಈ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಹೊರಕ್ಕೆ. ಇನ್ನು ಭಾರತಕ್ಕೆ ನ್ಯೂಜಿಲೆಂಡ್ನಿಂದ ಆಮದಾಗುವ ಸುಂಕಗಳ ಮೇಲೆ 95% ತೆರಿಗೆ ಕಡಿತ ಮಾಡಲಾಗುತ್ತೆ. ಅಂದರೆ ಭಾರತಕ್ಕೆ ಆಮದಾಗುವ ನ್ಯೂಜಿಲೆಂಡ್ ವಸ್ತುಗಳಿಗೆ 100% ತೆರಿಗೆ ಕಡಿತ ಇರೋದಿಲ್ಲ. ಭಾರತದ ಕೃಷಿ ಮತ್ತು ಹೈನುಗಾರಿಕೆಯ ರಕ್ಷಣೆ. ಈ ಒಪ್ಪಂದದ ಪ್ರಕಾರ ಭಾರತವು ತನ್ನ ಸೂಕ್ಷ್ಮ ವಲಯಗಳಾದಂತಹ ಹೈನುಗಾರಿಕೆ, ಸಕ್ಕರೆ, ಖಾದ್ಯ ತೈಲ, ಕಾಫಿ ಮತ್ತು ಮಸಾಲೆ ಪದಾರ್ಥಗಳಿಗೆ ರಕ್ಷಣೆಯನ್ನು ನೀಡಿದೆ. ಈ ಉತ್ಪನ್ನಗಳನ್ನು ಮುಕ್ತ ವ್ಯಾಪಾರದಿಂದ ಹೊರಗಿಡಲಾಗಿದೆ. ಅಂದರೆ ನ್ಯೂಜಿಲೆಂಡ್ನ ಹಾಲಿನ ಉತ್ಪನ್ನಗಳು ಅಥವಾ ಕೃಷಿ ಉತ್ಪನ್ನಗಳು ಭಾರತದ ರೈತರಿಗೆ ಪೈಪೋಟಿ ನೀಡದ ಹಾಗೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಆದರೆ ಭಾರತದ ಹಣ್ಣುಗಳು, ತರಕಾರಿ ಮತ್ತು ಸಂಸ್ಕರಿಸಿದ ಆಹಾರ ಪದಾರ್ಥಗಳಿಗೆ ನ್ಯೂಜಿಲೆಂಡ್ ಮಾರುಕಟ್ಟೆಗಳಿಗೆ ಮುಕ್ತವಾಗಿ ರಫ್ತಾಗಲಿದೆ. ಈ ಒಪ್ಪಂದ ಕೇವಲ ವ್ಯಾಪಾರದಲ್ಲಿ ಮಾತ್ರ ಅಲ್ಲ, ಪ್ರವಾಸೋದ್ಯಮ, IT ಸೇವೆಗಳು ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಎರಡೂ ದೇಶಗಳ ಬಾಂಧವ್ಯವನ್ನು ಗಟ್ಟಿಗೊಳಿಸಲಿದೆ. ಅದರಲ್ಲೂ ಭಾರತಕ್ಕೆ ಭರಪೂರವಾಗಿ ಲಾಭದಾಯಕವಾಗಲಿದೆ. ಟ್ರಂಪ್ ಟ್ಯಾರಿಫ್ ಬೆದರಿಕೆಗೆ ಬೇರೆ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ತಾ ಇದೆಯಾ ಭಾರತ? ಹೌದು, ಭಾರತವು ಕಳೆದ 6 ತಿಂಗಳಿನಿಂದ 3 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದದ ಒಡಂಬಡಿಕೆಗೆ ಅಸ್ತು ಹೊಂದಿದೆ. ಕಳೆದ ಜುಲೈ ತಿಂಗಳಿನಲ್ಲಿ ಭಾರತವು ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿತ್ತು. ಇದು ಕೂಡ ಭಾರತಕ್ಕೆ ಲಾಭದಾಯಕ ಆಗುವಂತೆಯೇ ಕೇಂದ್ರ ಸರ್ಕಾರ ನೋಡಿಕೊಂಡಿತ್ತು. ಕಳೆದ ಗುರುವಾರವಷ್ಟೇ ಭಾರತ ಒಮನ್ ದೇಶದೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ CEPA ಮಾಡಿಕೊಂಡಿದೆ. ಈ ಒಪ್ಪಂದದ ಪ್ರಕಾರ 99% ಉತ್ಪನ್ನಗಳು ಶೂನ್ಯ ಸುಂಕದ ಅಡಿಯಲ್ಲಿ ಭಾರತದಿಂದ ಒಮನ್ಗೆ ರಫ್ತಾಗಲಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಅಸ್ತ್ರವನ್ನು ಬಳಸ್ತಾ ಇರುವಂತಹ ಸಮಯದಲ್ಲಿಯೇ ಭಾರತವು ಬೇರೆ ಬೇರೆ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಅಂದಹಾಗೆ ಭಾರತವು ಯಾವ ಒಪ್ಪಂದದಲ್ಲೂ ಭಾರತೀಯ ಹಿತಾಸಕ್ತಿಯನ್ನು ಕಡೆಗಣಿಸುತ್ತಾ ಇಲ್ಲ. ಭಾರತದ ಸೂಕ್ಷ್ಮ ವಲಯಗಳಾದಂತಹ ಕೃಷಿ ಮತ್ತು ಹೈನುಗಾರಿಕೆಯನ್ನು ರಕ್ಷಣೆ ಮಾಡಿಕೊಂಡೇ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ ಅನ್ನೋದು ಇಲ್ಲಿ ಉಲ್ಲೇಖನೀಯವಾದಂತಹ ಸಂಗತಿ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.